ಅಮೆರಿಕ ಒಂದು ರೀತಿಯಾದಂತಹ ಅರ್ಮುಜ್ ಜಲಸಂಧಿಯನ್ನು ಕೈಬಿಟ್ಟು ಯುದ್ಧನ 4ರಿಂದ 6 ವಾರಗಳಲ್ಲಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದೆ. ಆದರೆ ಈ ಒಂದು ಇರಾನ್ ಏನಿದೆಯಲ್ಲ, ಇರಾನ್ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವಲ್ಲಿ ಇವತ್ತು ಬೆಳಗ್ಗೆ, ಅಂದರೆ ಏನು ಮಂಗಳವಾರ ಬೆಳ್ಳಂಬೆಳಗ್ಗೆ ನಮ್ಮ ಸ್ಥಳೀಯ ಕಾಲಮಾನದಲ್ಲಿ ಹೇಳೋದಾದರೆ ಮಂಗಳವಾರ ಬೆಳ್ಳಂಬೆಳಗ್ಗೆ ಟೆಲ್ ಅವೀವ್ ಮತ್ತು ಜೆರುಸಲೆಮ್ ನಗರಗಳಲ್ಲಿ ದೊಡ್ಡ ಮಟ್ಟದ ಸೈರನ್ ಶಬ್ದ ಕೇಳಿಬಂತು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನಕ್ಕೆ ಅಂದರೆ ಇರಾನ್ ಕಡೆಯಿಂದ ಗುಂಪಾಗಿ ಮಿಸೈಲ್ಗಳು ಬರ್ತಿದ್ದಾವೆ. ಅದರಲ್ಲಿ ಕ್ಲಸ್ಟರ್ ಮಿಸೈಲ್ಗಳು, ಅಂದರೆ ಆ ಒಂದು ಮಿಸೈಲ್ ಒಳಗಡೆ 100 ಬಾಂಬ್ಗಳಿರ್ತವೆ, ಸಣ್ಣ ಸಣ್ಣ ಬಾಂಬ್ಗಳು. ಅದು ಬಂದು ಹರಡಿದ್ದ ರೀತಿಯಲ್ಲಿ ಒಂದು ರೀತಿ ಕಾರ್ಪೆಟ್ ಬಾಂಬಿಂಗ್ ರೀತಿ ಅದು ಬಂದು ಇಸ್ರೇಲ್ ನೆಲದಲ್ಲಿ ಬೀಳ್ತಾ ಇದೆ. ಇರಾನ್ನ ಕ್ಷಿಪಣಿಗಳು, ಇಂಥ ಒಂದು ಬೆಳವಣಿಗೆಗಳು ಕೂಡ ಇಸ್ರೇಲ್ನಲ್ಲಿ ನಡೀತಾ ಇದೆ. ಯಾವುದಾದನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಇಸ್ರೇಲಲ್ಲಿ ಅಂದರೆ, ಯಾವ ರೀತಿ ಅಮೇರಿಕ ಇರಾನಲ್ಲಿ ವಿದ್ಯುತ್ ಘಟಕಗಳನ್ನ ಟಾರ್ಗೆಟ್ ಮಾಡ್ತಿದೆಯೋ ಅದೇ ರೀತಿ ಇಸ್ರೇಲ್ ಮೇಲೆ ಇರಾನು ಅಲ್ಲಿನ ವಿದ್ಯುತ್ ಘಟಕಗಳನ್ನು ಮತ್ತು ಗ್ರಿಡ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಅಂದರೆ ಟಿಟ್ ಫಾರ್ ಟ್ಯಾಟ್, ನೀನು ನಮ್ಮಲ್ಲಿ ಯಾವುದನ್ನು ಗುರಿ ಮಾಡ್ತೀಯೋ ನಾನು ನಿಮ್ಮಲ್ಲಿ ಅದನ್ನೇ ಗುರಿ ಮಾಡ್ತೀನಿ, ಆ ರೀತಿಯಾದಂಥ ಕೆಲಸವನ್ನು ಇರಾನ್ ಇವಾಗ ಮಾಡ್ತಾ ಇದೆ. ಜೊತೆಗೆ ಈ ಲೆಬನಾನ್ನಲ್ಲಿ ಇದ್ದಾರಲ್ಲ ಹೆಜ್ಬುಲ್ಲಾ ಉಗ್ರರು, ಇಸ್ರೇಲ್ನ ಪಕ್ಕದಲ್ಲೇ ಇರುವಂಥ ಲೆಬನಾನ್ ದೇಶದಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರು ಕೂಡ ಒಂದು ಇಸ್ರೇಲ್ನ ಗುರಿಯಾಗಿಸಿ ನಿರಂತರವಾಗಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಅವರು ಶೆಲ್ಲು ಮೋಟಾರ್ ಮೂಲಕ ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಇರಾನ್ನಿಂದ ರವಾನೆ ಮಾಡಲಾದಂಥ ಕೆಲವು ಕ್ಷಿಪಣಿಗಳಿಂದನೂ ಕೂಡ ದಾಳಿ ನಡೀತಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ರೀತಿ ಅಂದರೆ ಟೆಲ್ ಅವೀವ್ ನಗರದಲ್ಲಿ ಕಳೆದ ರಾತ್ರಿ ಕಂಡುಬಂದಂಥ ದೃಶ್ಯ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಚಿತ್ರಿತ ಆಗಿರೋದು. ಈ ಫೋಟೋಗಳನ್ನು ನೀವು ಗಮನಿಸ್ಬೋದು, ಯಾವ ರೀತಿಯಾದಂಥ ಬಾಂಬು ಆರ್ಭಟ ಮಾಡಿದೆ ಅಂತ. ಆನಂತರ ಇಸ್ರೇಲ್ ಸೇನೆಯ ನೆಲೆಗಳೇನಿದ್ದಾವೆ, ಅದು ಆರ್ಮಿ ಬೇಸ್ಗಳಿರ್ಬೋದು, ಅದು ನೇವಲ್ ಬೇಸ್ ಇರ್ಬೋದು, ಅಥವಾ ಏರ್ಫೋರ್ಸ್ ಬೇಸ್ ಇರ್ಬೋದು, ಅದ್ರ ಮೇಲೆ ಕೂಡ ಇರಾನ್ ತನ್ನ ಕ್ಷಿಪಣಿಗಳನ್ನು ಸುರಿಮಳೆ ಮಾಡ್ತಾ ಇದೆ. ಇದಾದ ನಂತರ ಕೊಲ್ಲಿ ರಾಷ್ಟ್ರಗಳಲ್ಲಿರೋ ಅಮೆರಿಕ ನೆಲೆಗಳೇನಿದೆ, ಈಗಾಗಲೇ 13 ನೆಲೆಗಳಲ್ಲಿ ಸಾಕಷ್ಟು ಧ್ವಂಸ ಆಗಿದ್ದಾವೆ. ಹಂಗಿದ್ರೂ ಕೂಡ ಹೆಚ್ಚಿನ ಮಟ್ಟದ ಸೈನಿಕರನ್ನು ಅಮೆರಿಕ ರವಾನೆ ಮಾಡ್ತಿರೋ ಕಾರಣದಿಂದಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿರೋ ಅಮೆರಿಕ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿ ನಡೆಸಿದೆ. ನೀವು ಈ ಇಮೇಜಲ್ಲಿ ನೋಡ್ತಿರ್ಬೋದು, ಇದು ಅಮೆರಿಕ ಬೇಸು, ಇದು ಕತಾರ್ನಲ್ಲಿರೋ ಬೇಸ್ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ. ಈ ಬೇಸ್ನಲ್ಲಿ ಯಾವ ರೀತಿಯಾದಂಥ ದೊಡ್ಡ ದೊಡ್ಡ ಹಳ್ಳಗಳು ಸೃಷ್ಟಿಯಾಗಿದೆ ಒಂದು ಇರಾನ್ನ ಒಂದು ಕ್ಷಿಪಣಿ ದಾಳಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಗಮನಿಸ್ಬೋದು. ಜೊತೆಗೆ ದುಬೈನಲ್ಲೇನು ಜನವಸತಿ ಪ್ರದೇಶಗಳ ಮೇಲೆ ಒಂದು ಕ್ಷಿಪಣಿ ಬಿದ್ದಿದೆ ಅನ್ನೋ ಮಾಹಿತಿ ಇದೆ. ಅಂದರೆ ಇದನ್ನು ಟಾರ್ಗೆಟ್ ಮಾಡಿದ್ದು ಅಮೆರಿಕ ಬೇಸ್ ಇರ್ಬೋದು, ಆದರೆ ಅದನ್ನು ಇಂಟರ್ಸೆಪ್ಟ್ ಮಾಡಿದೆ ದುಬೈನಲ್ಲಿರುವಂಥ ಒಂದು ಪೇಟ್ರಿಯಾಟಿಕ್ ಮಿಸೈಲ್, ಅದೇನು ವಾಯುರಕ್ಷಣಾ ವ್ಯವಸ್ಥೆ ಇದೆ, ಅದನ್ನು ಇಂಟರ್ಸೆಪ್ಟ್ ಮಾಡಿದಂಥ ಸಮಯದಲ್ಲಿ ಏನೊಂದು ಕ್ಷಿಪಣಿ ಇದೆ ಇರಾನ್ದು, ಆ ಕ್ಷಿಪಣಿಯ ಅವಶೇಷ ನೆಲಕ್ಕೆ ಬಿದ್ದಂಥ ಕಾರಣದಿಂದಾಗಿ 4 ಜನ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇರಾನ್ ಕ್ಷಿಪಣಿ ಅವಶೇಷಗಳನ್ನು ಇವಾಗ ತೆರವು ಮಾಡ್ತಾ ಇದ್ದಾರೆ, ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಕುವೈತ್ ಬಂದರ್ ಏನಿದೆ ಅದ್ರ ಮೇಲೆ ಇರಾನ್ನ ಒಂದು ಕ್ಷಿಪಣಿ ಅಪ್ಪಳಿಸ್ಬಿಟ್ಟು ಅಲ್ಲಿನ ತೈಲ ಟ್ಯಾಂಕರ್ ಭಸ್ಮ ಆಗಿದೆ ಅನ್ನೋ ಮಾಹಿತಿನೂ ಇದೆ. ಕುವೈತ್ನ ಮೇಲೆ ಮತ್ತು ಬಹ್ರೈನ್ನ ಮೇಲೆ, ಕತಾರ್ನ ಮೇಲೆ ನಿರಂತರವಾಗಿ ಏನು ಕ್ಷಿಪಣಿಗಳನ್ನ ಮಳೆಯನ್ನು ಸುರಿಸ್ತಾ ಇದೆಯಲ್ಲ, ಇದೇ ರೀತಿಯಾದಂಥ ಒಂದು ಕ್ಷಿಪಣಿ ಮಳೆ ಅಮೇರಿಕ ಬಂದು ಇಸ್ಫಹಾನ್ ಮೇಲೆ ದಾಳಿ ಮಾಡಿದ್ರೂ ಕೂಡ ಇರಾನು ನಿರಂತರವಾಗಿ ಕುವೈತ್ ಬಂದರ ಮೇಲೆ ದಾಳಿ ಮಾಡ್ತಾನೇ ಇದೆ, ಅದು ತನ್ನ ದಾಳಿಯನ್ನು ನಿಲ್ಲಿಸ್ತಿಲ್ಲ. ಇದರ ನಡುವೆ ಒಂದು 8 ಇರಾನ್ನ ಕ್ಷಿಪಣಿಗಳನ್ನು ನಾವು ಭೇದಿಸ್ಬಿಟ್ಟಿದ್ದೀವಿ, ನಮ್ಮಲ್ಲಿರುವಂಥ ವಾಯುರಕ್ಷಣಾ ವ್ಯವಸ್ಥೆ, ಅದು ಪೇಟ್ರಿಯಾಟಿಕ್ ಇರ್ಬೋದು, ಥಾಡ್ ಮಿಸೈಲ್ ಇರ್ಬೋದು, ಅದರಿಂದ ನಾವು ಭೇದಿಸಿದ್ದೀವಿ ಅಂತೇಳ್ಬಿಟ್ಟು ಸೌದಿ ಅರೇಬಿಯಾ ಹೇಳ್ತಿದೆ. ಆದರೆ ಅಮೇರಿಕ ಸೈನಿಕರನ್ನ ನೀವು ಒದ್ದೋಡಿಸ್ರಿ ಅಂತ ಹೇಳ್ಬಿಟ್ಟು ಇರಾನು ಎಚ್ಚರಿಕೆ ಕೊಟ್ಟಿದೆ. ಇದು ನೀವೇನು ಕ್ಷಿಪಣಿ ಭೇದಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ, ಅವೆಲ್ಲ ಇಡೀ ಪಕ್ಕಕ್ಕೆ ನಿಮ್ಮ ಏನು ದೇಶದಲ್ಲಿ ಅಮೇರಿಕ ನೆಲೆಗಳಿದೆಯಲ್ಲ ಅಲ್ಲಿರೋ ಅಮೇರಿಕ ಸೈನಿಕರನ್ನ ಒದ್ದೋಡಿಸಿ, ಇಲ್ಲ ಅಂದರೆ ಈ ರೀತಿಯಾದಂಥ ಕ್ಷಿಪಣಿ ಇವಾಗೇನೋ ನೀವು ವಾಯುರಕ್ಷಣಾ ವ್ಯವಸ್ಥೆಯಲ್ಲಿ ಭೇದಿಸಿರ್ಬೋದು, ಮುಂದೆ ಅದು ಬಂದು ಅಪ್ಪಳಿಸುತ್ತೆ ನೆಲಕ್ಕೆ ಅಂತೇಳ್ಬಿಟ್ಟು ಎಚ್ಚರಿಕೆ ಕೊಟ್ಟಿದೆ ಇರಾನ್. ಅಂದರೆ ಏನೇನು ಅಮೇರಿಕ ಸೈನಿಕರು ಇವಾಗೇನು 75,000ಕ್ಕೂ ಹೆಚ್ಚು ಸೈನಿಕರನ್ನ ಹಂತವಾಗಿ ಅಮೇರಿಕ ತೊಗೊಂಬಂದು ಕೊಲ್ಲಿ ರಾಷ್ಟ್ರಗಳಲ್ಲಿರೋ ತಮ್ಮ ನೆಲೆಗಳಲ್ಲೆಲ್ಲ ಭರ್ತಿ ಮಾಡ್ತಿದ್ದಾರಲ್ಲ, ಅವ್ರನ್ನೆಲ್ಲ ಓಡಿಸಿ, ಇಲ್ಲಾಂದರೆ ಈ ರೀತಿಯಾದಂಥ ದಾಳಿಗಳು ಇನ್ನಷ್ಟು ಹೆಚ್ಚಾಗುತ್ತೆ ಅಂತೇಳ್ಬಿಟ್ಟು ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ಮತ್ತು ಅಮೇರಿಕ ಮತ್ತು ಇಸ್ರೇಲ್ ಏನಿದೆಯಲ್ಲ, ಈ 2 ರಾಷ್ಟ್ರಗಳಿಗೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಏನಂದರೆ ಅಮೇರಿಕಾಗೆ 2ನೇ ಹಂತದ ದಾಳಿಗೆ ಸಜ್ಜಾಗ್ತಿದೆಯಲ್ಲ, ಈ ಹೊತ್ತಲ್ಲೂ ಕೂಡ ಅಮೇರಿಕಾಗಾಗಲಿ ಇಸ್ರೇಲ್ಗಾಗಲಿ ಇರಾನ್ನಲ್ಲಿರುವಂಥ ಕ್ಷಿಪಣಿ ಎಷ್ಟು ಮತ್ತು ಡ್ರೋನ್ಗಳೆಷ್ಟು, ಇನ್ನೂ ಎಷ್ಟು ಬಾಕಿ ಇದೆ, ಎಲ್ಲೆಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ, ಇನ್ನೂ ಎಷ್ಟು ಪ್ರಯೋಗ ಮಾಡ್ಬೋದು, ಎಷ್ಟು ದೂರದ ಕ್ಷಿಪಣಿಗಳು, ಖಂಡಾಂತರ ಕ್ಷಿಪಣಿಗಳಿದ್ದಾವೆ ಇರಾನ್ ಬಳಿ, ಅದ್ರ ಬಗ್ಗೆ ಮಾಹಿತಿನೇ ಸಿಗ್ತಿಲ್ಲ. ಇತ್ತೀಚೆಗೆ ಒಂದು ಮಾಹಿತಿ ಬಂತು, ಇವತ್ತು ಬೆಳಗ್ಗೆ ಬಂದಿರೋ ಮಾಹಿತಿ ಪ್ರಕಾರ ಏನೊಂದು ಇರಾನ್ ನೆಲದಲ್ಲಿರುವಂಥ ಈ ರೀತಿಯಾದಂಥ ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಏನಿತ್ತು ಅದನ್ನು ರವಾನೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದ 2 ಇರಾನ್ ಹಿಡಿದಾಕಿದೆ. ನೆನ್ನೆ ತಾನೇ 3 ಜನನ್ನ ಒಡೆದು ಉರುಳಿಸಿತ್ತು ದೇಶದ್ರೋಹದ ಆರೋಪದ ಮೇಲೆ. ಇವತ್ತು ಕೂಡ 2 ಬಂಧನ ಮಾಡಲಾಗಿದೆ. ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಇರಾನ್ನಲ್ಲಿ ಎಷ್ಟು ಕ್ಷಿಪಣಿ ಡ್ರೋನ್ಗಳು ಇರ್ಬೋದು ಅಂತ. ಆದರೆ
ಇದುವರೆಗೂ ಅಮೇರಿಕಾಗಾಗಲಿ ಇಸ್ರೇಲ್ಗಾಗಲಿ ಯಾವುದೇ ಅಂದಾಜು ಸಿಗ್ತಿಲ್ಲ. ಇದು ಜೊತೆಗೇ ಇರಾನ್ ಬೆಂಬಲಿಸಿ ಒಂದು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಯಮನ್ನಲ್ಲಿರುವಂಥ ಹೌತಿ ಉಗ್ರರು ಇರ್ಬೋದು, ಅವ್ರು ಆರ್ಭಟಿಸ್ತಿದಾರಲ್ಲ, ಅದು ಕೂಡ ಅಮೆರಿಕ ಮತ್ತು ಇಸ್ರೇಲಿಗೆ ತಲೆನೋವಾಗಿದೆ. ಯಾಕೆಂದರೆ ಬಬ್ ಎ ಮಂದಾಬ್ ಅಂತ ಒಂದು ಜಲಸಂಧಿ ಇದೆಯಲ್ಲ, ಆ ಜಲಸಂಧಿನ ಏನಾದರೂ ಬಂದ್ ಮಾಡಿದ್ರೆ, ಆಗ ಈ ಯಮನ್ನ ಹೌತಿ ಉಗ್ರರ ಆರ್ಭಟದಿಂದ ಆ ಜಲಸಂಧಿ ಬಂದಾದರೆ, ಈಗೇನು ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಆಗಿದೆಯಲ್ಲ ಅನಾಹುತಗಳು, ಅಷ್ಟೇ ರೀತಿ ಅನಾಹುತಗಳು ಆಗ್ತವೆ ಅನ್ನೋ ಒಂದು ಭೀತಿ ಇದೆ. ಹಂಗಾಗಿ ಈ ಒಂದು ಹಂತಕ್ಕೆ ಇರಾನ್ನೇನೋ ಅಮೇರಿಕ ಮಣಿಸ್ಬೋದು, ಆದರೆ ಈ ಉಗ್ರ ಸಂಘಟನೆಗಳನ್ನ ಏನು ಮಾಡೋದು, ಅದು ದೊಡ್ಡ ತಲೆನೋವಾಗಿರೋದು. ಇವೆಲ್ಲದ್ರ ಮಧ್ಯೆ ಸಂಧಾನದ ಕಥೆ ಏನಾಯಿತು, ಅದು ಇವತ್ತಿನ ಎಂಡ್ ಪೀಸ್, ಅಂದರೆ ಕೊನೆಯ ಹನಿ, ಕೊನೆಯ ಒಂದು ಏನಂತಾರೆ, ಒಂದು ಕೊನೆಗೆ ಮಾತು ಮುಕ್ತಾಯ ಮಾಡುವಾಗ ಒಂದು ನಗೆ ಚಟಾಕಿ ಇರಬೇಕು ಅಂತಾರಲ್ಲ, ಆ ನಗೆ ಚಟಾಕಿ ಥರದ್ದು ಇದೊಂದು ಪಾಕ್ ಸಂಧಾನದ ಮಾತು. ಏನಂದರೆ ಪಾಕಿಸ್ತಾನ ಸಂಧಾನದ ಮಧ್ಯಸ್ಥಿಕೆ ವಹಿಸ್ಕೊಂಡ್ಬಿಡ್ತೀನಿ ಅಂತ ಮುಂದೆ ನಿಂತ್ಕೊಂಡ್ಬಿಡ್ತು. ಅದು ಏನು, ಅಮೇರಿಕ ಚೂ ಬಿಡ್ತು ಪಾಕಿಸ್ತಾನನ, ನೀನು ಸಂಧಾನ ಮಧ್ಯಸ್ಥಿಕೆ ವಹಿಸು ಅಂತ. ಆದರೆ ಸಂಧಾನ ಸಭೆ ನಿನ್ನೆ ಮತ್ತು ಮೊನ್ನೆ ನಡೀತು ಪಾಕಿಸ್ತಾನ ಇಸ್ಲಾಮಾಬಾದಲ್ಲಿ. ಹೋಗಿದ್ದಾರೆ ಯಾರು, ಟರ್ಕಿ ಮತ್ತು ಈಜಿಪ್ಟ್ನ ಪ್ರತಿನಿಧಿಗಳು ಹೋಗಿದ್ದರು. ನೀವು ಕೇಳ್ಬೋದು, ಟರ್ಕಿಗೂ ಈಜಿಪ್ಟ್ಗೂ ಏನು ಸಂಬಂಧನಪ್ಪ, ಆಯಿತು ನೆರೆಹೊರೆಯ ದೇಶಗಳು ಇರ್ಬೋದು, ಆದರೆ ಯುದ್ಧ ನಡೀತಿರೋದು ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯ. ಆ ಮೂರು ದೇಶಗಳ ಪ್ರತಿನಿಧಿ ಎಲ್ಲಿ ಅಂತ ಅವರೇ ಇಲ್ಲ. ಅಮೇರಿಕಾದವರು ಪ್ರತಿನಿಧಿ ಹೋಗಿಲ್ಲ, ಜೆ ಡಿ ವ್ಯಾನ್ಸ್ ಹೋಗ್ತಾರೆ ಅಂತಿತ್ತು ಲಾಸ್ಟ್ ವೀಕೆಂಡು, ಹೋಗೇ ಇಲ್ಲ ಅವರು. ಆನಂತರ ಈ ಇರಾನ್ ಅಂತೂ ಈ ಸಂಧಾನ ಮಾತುಕತೆಗೆ ಬಂದಿಲ್ಲ, ಅದು ಭಾರತನೇ ನಮಗೆ ಫೇವ್ರೇಟ್ ಅಂತ ಇರಾನ್ ಹೇಳ್ಬಿಟ್ಟಿದೆ. ಇಸ್ರೇಲ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಿಂಗಿರುವಾಗ ಇವ್ರು ಸಂಧಾನ ಯಾರ ಜೊತೆ ಮಾತುಕತೆ ಮಾಡಿದ್ರು ಗೊತ್ತಿಲ್ಲ. ಮೇ ಬಿ ನಾವು ಸಂಧಾನ ಮಾತುಕತೆ ಮಾಡೋಣ ಅಂತೇಳ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದಿರಬೇಕು. ಈ ಸಂಧಾನ ಮಾತುಕತೆ ಮಾಡೋಣ ಅನ್ನೋದಕ್ಕೆ ಒಂದು ಮಾತುಕತೆ ಮಾಡಿದ್ದಾರೆ, ಸಂಧಾನ ಯಾವಾಗ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಪಾಕಿಸ್ತಾನ ಏನಾಗಿದೆ, ಅಮೇರಿಕದ ಮಾತು ಕೇಳ್ಕೊಂಡು ಜೋಕರ್ ಆಗಿದೆ ಅಂತ ಒಂದು ವಿಶ್ವಮಟ್ಟದಲ್ಲಿ ಬಿಂಬಿತ ಆಗ್ತಾ ಇದೆ. ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಪಾಕಿಸ್ತಾನ ಥರ ದಲ್ಲಾಳಿ ರಾಷ್ಟ್ರ ಅಲ್ಲ, ಹಂಗೇನಾದರೂ ಸಂಧಾನ ಮಾತುಕತೆ ಬೇಕಿದ್ದರೆ ಎಲ್ಲ ರಾಷ್ಟ್ರಗಳ ಸಮ್ಮತಿಯೊಂದಿಗೆ ನಾವು ಮಾಡ್ತೀವಿ ಅಂತ. ಅಂದರೆ ಭಾರತ ಒಂದು ಡಿಗ್ನಿಫೈಡ್ ಹೆಜ್ಜೆಯನ್ನು ಇಟ್ಟಿದೆ. ಇದೀಗ ಅಮೇರಿಕ ಮಾತು ಕೇಳ್ಕೊಂಡು ಸಂಧಾನಕ್ಕೆ ತರಾತುರಿಲಿ ಮುಂದಾಯ್ತಲ್ಲ ಪಾಕಿಸ್ತಾನ, ಈಗ ಅದು ಜೋಕರ್ ಆಗೋಂಥ ಸನ್ನಿವೇಶಕ್ಕೆ ಬಂದಿದೆ. ಒಟ್ಟಿನಲ್ಲಿ ಈ ಒಂದು ಯುದ್ಧ ಏನಿದೆಯಲ್ಲ ಅದು ನಿಲ್ಲೋ ಲಕ್ಷಣ ಕಾಣ್ತಿಲ್ಲ, ಜೊತೆಗೆ ಸಂಧಾನನೂ ಕೂಡ ನಡೆಯೋ ಸನ್ನಿವೇಶನೂ ಕಂಡು ಬರ್ತಿಲ್ಲ.